ರಸ್ತೆಯಲ್ಲೇ ನರಕ ತೋರಿಸುವ ಮತ್ತೊಂದು ಏರಿಯಾ ಟಿಂಬರ್ ಯಾರ್ಡ್ ಮುಖ್ಯ ರಸ್ತೆಯ ಸ್ಥಿತಿ ಅಂತೂ ಅಯೋಮಯ. 1 ವರ್ಷವೇ ಕಳೆದ್ರೂ ಗುಂಡಿಗಳಿಗೆ ಮಾತ್ರ ಇಲ್ಲಿ ಸಿಕ್ಕಿಲ್ಲ ಮುಕ್ತಿ. ಈ ಬಗ್ಗೆ ನಾವು ಎಷ್ಟೇ ರಿಪೋರ್ಟ್ ಮಾಡಿದ್ರು ಏನಾಗಿದೆ ಅಲ್ಲಿನ ಸಿಚುವೇಶನ್ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಪಾಲಿಕೆ ಮತ್ತು ಜಲಮಂಡಳಿಯ ನಡುವೆ ಕಿತ್ತಾಟ ನಡೆದಿದೆ. ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಅದರಂತೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ ಅನ್ನೋದ್ರ ಬಗ್ಗೆ ನಾವು ಆ ಅಧಿಕಾರಿಗಳಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಒಂದು ಹೊಸ ರೂಪ ಕೊಡುವಂಥ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಕೂಡ ಈಗಾಗಲೇ ನ್ಯೂಸ್ 18 ಕನ್ನಡ ಮಾಡ್ತಿರುವಂಥದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಟಿಂಬರ್ ಲೇಔಟ್ ಅಂದರೆ ಗಾಳಿ ಆಂಜನೇಯ ಒಂದು ವಾರ್ಡ್ನ ಟಿಂಬರ್ ಲೇಔಟ್ನಲ್ಲಿದ್ದೀನಿ. ಈ ಒಂದು ಟಿಂಬರ್ ಲೇಔಟ್ನ ಒಂದು ಮುಖ್ಯ ರಸ್ತೆ ಇದು. ಅಂದರೆ ಇದೇ ಒಂದು ಮುಖ್ಯ ರಸ್ತೆ ಮುಖಾಂತರವಾಗಿ ಶ್ರೀನಗರ, ಹನುಮಂತ ನಗರ, ಹೊಸಕೆರೆಹಳ್ಳಿ ಭಾಗಗಳಿಗೆ ಹೋಗುವಂತಹ ಒಂದು ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆ ಒಂದು ದುಸ್ಥಿತಿಯನ್ನು ಈಗ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಗುಂಡಿಮಯವಾಗಿದೆ ಅಂತ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಸುಮಾರು 500 ಮೀಟರ್ ಹಂತದಲ್ಲಿ ಸುಮಾರು 15ಕ್ಕೂ ಅಧಿಕ ಇದೇ ರೀತಿಯಂಥ ಪಾತೋಲುಗಳಿರುವಂಥದ್ದು. ಅಂದರೆ ಪ್ರತಿ ಒಂದು ಬಾರಿಯೂ ಕೂಡ ಅಷ್ಟೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು ಅಥವಾ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡುವಂಥವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಕಳೆದ ಬಾರಿ ಹಾಕಿರುವಂಥ ಒಂದು ಟಾರ್ ಅಂತಲೇ ಹೇಳ್ತಾರೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ ಇದನ್ನೇನಾದರೂ ಜಸ್ಟ್ ಈ ರೀತಿ ಇದು ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಅಂದರೆ ಈ ರೀತಿಯಾದಂಥ ಒಂದು ಕಳಪೆ ಕಾಮಗಾರಿಯನ್ನು BBMP ಅಧಿಕಾರಿಗಳು ಮಾಡ್ತಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಬಂದಂಥ ಟೈಮ್ನಲ್ಲಂತೂ ಕಂಪ್ಲೀಟ್ ಆಗಿ ಒಂದು ತಗ್ಗು ಪ್ರದೇಶ ಕೂಡ ಆಗಿದೆ. ಇದು ತಗ್ಗು ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ಗುಂಡಿಗಳಿರುವಂಥ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಗುಂಡಿಗಳ ಮೇಲೆ ನೀರು ನಿಲ್ಲುತ್ತೆ. ನೀರು ನಿಂತಹ ವೇಳೆಯಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಕಾಣೋದಿಲ್ಲ. ಒಂದಷ್ಟು ಅಪಘಾತಗಳು ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ಇಲ್ಲಿದ್ದಂಥ ಕೆಲವರು ಹೇಳ್ತಾ ಇದ್ರು. ಅಂದರೆ ವರ್ಷದಲ್ಲಿ ಸುಮಾರು 2 ಬಾರಿ ಆದರೂ ಕೂಡ ಅಷ್ಟೇ ಇದಕ್ಕೆ ಪ್ಯಾಚಪ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆ ರೀತಿಯಾಗಿ ಒಂದು ರಸ್ತೆ ಹಾಳಾಗುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅಷ್ಟೇ ಯಾರೂ ಕೂಡ ಅಷ್ಟೇ ಇದರ ಬಗ್ಗೆ ಗಮನ ಹರಿಸಿಲ್ಲ. ಯಾಕಂದರೆ ಕೇವಲ ಇದೇ ಒಂದು ಸ್ಥಳದಲ್ಲಿ ಸುಮಾರು 15ಕ್ಕೂ ಅಧಿಕ ಗುಂಡಿಗಳಿದೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಹಾಳಾಗಿದೆ ಅಂತ. ನಾವಿಲ್ಲಿ 15 ವರ್ಷದಿಂದ ಇದ್ದೀವಿ ಸರ್. ನಾವಿಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಇಲ್ಲಿ ಸ್ವಲ್ಪ ಕೆಲಸಗಳು ಕಮ್ಮಿ ಆಗಿದ್ದಾವೆ. ಇಲ್ಲಿ ಹಳ್ಳಗಳು ಬೀಳ್ತವೆ, ನೀರು ತುಂಬ್ಕೋತವೆ. ನೀರು ತುಂಬ್ಕೊಂಡ್ರೆ ಬಂದು 2 ವೀಲರ್ಸಲ್ಲಿ ಬೀಳ್ತವೆ. ಇದೆಲ್ಲ ಮುಚ್ಚೋ ಅಂಥ ಕಾರ್ಯ ಇಲ್ಲಿ BBMP ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಕೆಲವರು ಹೇಳಿದ್ದಾರೆ ಇನ್ನೂ ಇದಕ್ಕೆ ಯಾವುದೇ ಆಕ್ಷನ್ ತೊಗೊಂಡಿಲ್ಲ. ಬರ್ತವೆ, ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಹೋಗ್ತವೆ. 3-5 ದಿವಸಕ್ಕೆ ಒಂದು ದಿವಸ ಮಳೆ ಬಂದಾಗ ಮತ್ತೆ ಅದೇ ಪರಿಸ್ಥಿತಿ ಆಗುತ್ತೆ. ಈ BBMP ಬಂದು ಅವಾಗ ನೋಡ್ಕೊಂಡು ಹೋಗ್ತಾರೆ ಹೊರತು ಇನ್ನೂ ಯಾವುದೇ ಕೆಲಸ ಮಾಡಿಲ್ಲ. ಇಲ್ಲಿ ಏನಿಲ್ಲ ಸರ್, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಹಂಗೇನೆ ಅಷ್ಟೇ, ಇನ್ನೇನಿಲ್ಲ. ಯಾರು ಬರಲ್ಲ ಅಡ್ಡಕ್ಕೆ ಅಷ್ಟೇ. ಇವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇಲ್ಲಿರೋರು ಯಾರು ತಲೆ ಕೆಸ್ಕೊಳಲ್ಲ, ಬಂದು ಹಂಗೆ ಹೊಂಟೋಗ್ತಾರೆ. ಸುಮಾರು 15-20 ವರ್ಷದಿಂದ ವಾಸವಾಗಿರುವಂಥವ್ರು ಹೇಳ್ತಾರೆ. ಈ ಬಗ್ಗೆ ನಾವು ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅಷ್ಟೇ ನಾವು ಹೇಳಿದಂಥ ಟೈಮ್ನಲ್ಲಿ ಬರ್ತಾರೆ, ನೋಡ್ತಾರೆ, ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ, ಆಶ್ವಾಸನೆಗಳ ಕೊಟ್ಕೊಂಡು ಮಾತ್ರ ಹೋಗ್ತಿದ್ದಾರೆ ಹೊರತು ಯಾವುದೂ ಕೂಡ ಅಷ್ಟೇ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಟ್ಟಿಲ್ಲ. ಕಂಪ್ಲೀಟ್ ಆಗಿ ಈ ಒಂದು 15ಕ್ಕೂ ಹೆಚ್ಚು ಗುಂಡಿಗಳೇನು ಕಾಣ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗುಂಡಿ ಮುಚ್ಚುವಂಥ ಕೆಲಸ ಮಾಡೋರ್ಗೂ ಕೂಡ ಅಷ್ಟೇ ಇದರ ಫಾಲೋ ಅಪ್ ಅನ್ನು ಕೂಡ ಅಷ್ಟೇ ನಾವು ಮಾಡೇ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.